ವೀಕ್ಷಕರು, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಸಿದ್ದಯ್ಯನಕೋಟೆ ಚಿತ್ತರಗಿ ಶ್ರೀ ವಿಜಯ ಮಾಂತೇಶ್ವರ ಸಂಸ್ಥಾನ ಶಾಖಾಮಠ ಚಿತ್ತರಗಿ ಜ್ಯೋತಿ ಸಾಂಸ್ಕೃತಿಕ ಕಲಾ ವೇದಿಕೆ ಕ್ರೀಡಾ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಫೆಬ್ರವರಿ 15, 16, 17ರಂದು 3 ದಿನಗಳ ಕಾಲ ಗಡಿನಾಡ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಆಚರಿಸಲು ಪೂರ್ವಭಾವಿ ಸಭೆ ನಡೆಸಲಾಯಿತು. ಕಾಯಕ ಯೋಗಿ ಪರಮಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ ಆಂಧ್ರ ಗಡಿ ಹಿಂದುಳಿದಿರುವ ಈ ಪ್ರದೇಶದಲ್ಲಿ 26 ವರ್ಷಗಳಿಂದಲೂ ನಾಡಿನ ಮಠಾಧೀಶರನ್ನು, ಅನುಭವಿಗಳನ್ನು, ರಾಜಕೀಯ ಮುಖಂಡರನ್ನು, ಸಾಹಿತಿಗಳನ್ನು, ಕಲಾವಿದರನ್ನು, ಕಲಾ ತಂಡಗಳನ್ನು ಕರೆಸಿ ವಿಶೇಷವಾಗಿ ಆಚರಿಸಲಾಗುವುದು ಎಂದು ತಿಳಿಸಿದರು. ಸಭೆಯಲ್ಲಿ ಬಸವ ಕೇಂದ್ರ ಉಪಾಧ್ಯಕ್ಷರಾದ ಕೆ ಚಂದ್ರಪ್ಪ ಮಾತನಾಡಿ, ಶ್ರೀಗಳು ಸತತವಾಗಿ 26 ವರ್ಷಗಳಿಂದ ಈ ಗಡಿ ಭಾಗದಲ್ಲಿ ಕನ್ನಡ ಜಾಗೃತಿ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿರುವುದು, ಜೊತೆಗೆ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ, ಅನ್ನದಾಸೋಹ ಮಾಡುವ ಮೂಲಕ ತ್ರಿವಿಧ ದಾಸೋಹಿಗಳಾಗಿದ್ದಾರೆ. ನಾವೆಲ್ಲರೂ ದಾಸೋಹಕ್ಕೆ ಸೇವೆಯನ್ನು ಸಲ್ಲಿಸಿ ಉತ್ಸವ ಜಾತ್ರೆಯಲ್ಲಿ ಪಾಲ್ಗೊಂಡು ಪೂಜ್ಯರ ಕೃಪೆಗೆ ಪಾತ್ರರಾಗೋಣ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಸ್ ಟಿ ತಿಪ್ಪೇಸ್ವಾಮಿ ಮಾತನಾಡಿ, ನಮ್ಮೂರಿನ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ಯಶಸ್ವಿಗೊಳಿಸೋಣ ಎಂದು ತಿಳಿಸಿದರು. ಬಸವ ಕೇಂದ್ರ ಕಾರ್ಯದರ್ಶಿಗಳಾದ ಎಸ್ ಪಿ ಲಕ್ಷ್ಮಣ ಮಾತನಾಡಿ, 3 ದಿನಗಳ ಕಾಲ ವಿಶೇಷವಾದ ಗೋಷ್ಠಿಯನ್ನು ಆಚರಿಸಲಾಗುವುದು ಎಂದು ತಿಳಿಸಿದರು. ಸಭೆಯಲ್ಲಿ ಶ್ರೀಮಠದ ಕಾರ್ಯದರ್ಶಿ ಆರ್ ಪಿ ಕಾಂತರಾಜ್ ಮಾತನಾಡಿ, ಶ್ರೀಮಠದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಕರೆಯಿಸಿ ಗೌರವಿಸುವುದರ ಜೊತೆಗೆ ಕಾರ್ಯಕ್ರಮದಲ್ಲಿ ಸಿದ್ದಯ್ಯನಕೋಟೆ ಸುತ್ತಮುತ್ತಲಿನ ಸಮಸ್ತ ಗ್ರಾಮಸ್ಥರು ಭಾಗವಹಿಸಿ ತನುಮನ ಧನವನ್ನು ಅರ್ಪಿಸಿ ಪೂಜ್ಯರ ಕೃಪೆಗೆ ಪಾತ್ರರಾಗೋಣ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಭಕ್ತಾದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಿತ್ತರಗಿ ಶ್ರೀ ವಿಜಯ ಮಹಂತ ಶಿವಯೋಗಿಗಳ ಯಾತ್ರಾ ಮಹೋತ್ಸವ ಹಾಗೂ ಶರಣ ಸಂಸ್ಕೃತಿ ಕಾರ್ಯಕ್ರಮದ ಒಂದು ಪೂರ್ವಭಾವಿ ಸಭೆ ಪರಮ ಪೂಜ್ಯ ಶಿವಾನುಭವದ ಚರವರರು, ಮಹಂತ ಯೋಗಿಯ ಶಿವಶಿಲ್ಪಿಗಳು, ಮಹಂತಪ್ಪಗಳ ಪಾದಾರದೊಳಗಿರುವ ಕ್ಷಣಾತ್ಮ ಸಂಸ್ಥಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಚಿತ್ತರಗಿ ಇಳಕಲ್ ಸಂಸ್ಥಾನ ಮಠದ ಪರಮ ಭಕ್ತರಾದ ಚಂದ್ರಪ್ಪ ಅವರಲ್ಲಿ ಶರಣಾರ್ಥನ ಸಂಸ್ಥಾ, ಸಿದ್ದಯ್ಯನಕೋಟೆ ಮಠದ ಯಾವಾಗಲೂ ಮಠದ ಕಾರ್ಯಕ್ರಮ, ಸಮಗ್ರ ಕಾರ್ಯಕ್ರಮಗಳನ್ನು 25-26ನೇ ವರ್ಷ ಪ್ರತಿ ವರ್ಷವೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಿರ್ತಕ್ಕಂಥ ಲಕ್ಷ್ಮಣಪ್ಪ ಶರಣರು, ತಿಪ್ಪೇಸ್ವಾಮಿ ಶರಣರು, ಕಾಂತರಾಜ್ ಅವರಲ್ಲಿ ಶರಣಾರ್ಥಿಗಳ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶರಣಾರ್ಥಿ. ಪ್ರತಿ ವರ್ಷ ಸಿದ್ದಯ್ಯನಕೋಟೆಯಲ್ಲಿ 10 ದಿನಗಳ ಕಾಲ ಗಡಿನಾಡ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದೆ. 10 ದಿನಗಳ ಕಾಲ ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಅದರಲ್ಲಿ ಪ್ರಥಮವಾಗಿ ಮಕ್ಕಳ ಹಬ್ಬ, ಮಕ್ಕಳ ಕಾರ್ಯಕ್ರಮ. ನಮ್ಮ ಶರಣ ಸಂಸ್ಕೃತಿ ಕಾರ್ಯಕ್ರಮಕ್ಕಿಂತ ಮುಂಚೆನೆ ಮಕ್ಕಳ ಕಾರ್ಯಕ್ರಮ ಅಂತ ಮಾಡ್ತೇವೆ. ಮಕ್ಕಳ ಅದರಲ್ಲಿ ಅತಿಥಿಗಳಾಗಿದ್ದರು, ಅವರ ಉಪನ್ಯಾಸಕರಾಗಿರ್ತಾರೋ, ಅವರೇ ಸಂಚಾಲಕ ಮಾಡ್ತಾರೋ. ಇನ್ನು 10 ಹಲವು ಕಾರ್ಯಕ್ರಮಗಳಲ್ಲಿ ಅವರೆಲ್ಲ ಅವತ್ತಿನ ಕಾರ್ಯಕ್ರಮ ಸಮಗ್ರ ಮಕ್ಕಳ ಕಾರ್ಯಕ್ರಮ ಆಗಿರ್ತದೆ. ಆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆಯವರೆಲ್ಲ ಭಾಗವಹಿಸ್ತಾರೋ. ಇನ್ನು ವಿಶೇಷವಾಗಿ ನಾಡಿನ ಮಠಾಧೀಶರು, ಸಾಹಿತಿಗಳು, ಕಲಾವಿದರು, ರಾಜಕಾರಣಿಗಳು, ಅನುಭಾವಿಗಳು, ಶರಣರು ಎಲ್ಲ
ಗೋಷ್ಠಿಗಳು 10 ಹಲವು ಗೋಷ್ಠಿಗಳನ್ನು ಹಮ್ಮಿಕೊಂಡು ರೈತರ ಗೋಷ್ಠಿ, ಮಹಿಳೆಯರ ಗೋಷ್ಠಿ, ವಚನ ಚಿಂತನ, ವಚನ ನೃತ್ಯ, ಬಸವಾದಿ ಶಿವಶರಣರ 12ನೇ ಶತಮಾನದಲ್ಲಿ ಸಾರಿದಂಥ ವಚನ ಸಾಹಿತ್ಯವನ್ನು ಸಮಗ್ರ ಎಲ್ಲ ಕಾರ್ಯಕ್ರಮಗಳಲ್ಲಿ ಅನುಭವಿಗಳ ಮುಖಾಂತರವಾಗಿ ಚಿಂತನೆ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಪ್ರತಿ ವರ್ಷ ಮೊಳಕಾಲ್ಮೂರು ತಾಲೂಕು ಬಹಳಷ್ಟು ಹಿಂದುಳಿದ ಪ್ರದೇಶ, ಹಿಂದುಳಿದ ತಾಲೂಕು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಈ ಭಾಗದಲ್ಲಿ SC ST ಹಿಂದುಳಿದ ಎಲ್ಲರ ಕೂಲಿ ಮಾಡಿ ಬದುಕ್ತಕ್ಕಂಥ ಒಂದು ಈ ಪ್ರದೇಶ ಹೆಚ್ಚಿನ ಸಂಖ್ಯೆ ಇರೋದ್ರಿಂದ ಇವರಿಗೆಲ್ಲ ಸಾಹಿತ್ಯಿಕವಾಗಿ, ಕಲಾತ್ಮಕವಾಗಿ, ಸಾಂಸ್ಕೃತಿಕವಾಗಿ ಕನ್ನಡದ ಒಂದು ಈ ಆಂಧ್ರದ ಗಡಿ ಭಾಗದಲ್ಲಿರ್ತಕ್ಕಂಥ ಇದು ತಾಲೂಕಾಗಿರೋದ್ರಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದನ್ನು ಜನಜಾಗೃತಿಯನ್ನು, ಕನ್ನಡವನ್ನು ಹೆಚ್ಚಿನ ಒಂದು ಒತ್ತು ಕೊಡ್ತಕ್ಕಂಥ ಕಾರ್ಯವನ್ನು ಈ ಮಠ ಮಾಡ್ಕೊಂತು 25-26ನೇ ವರ್ಷದ ಮಾಡ್ಕೊಂತ ಬರ್ತಾಯಿತ್ತು. ಅದಕ್ಕೆ ಮುಂದೆ ಬರ್ತಕ್ಕಂಥ ಫೆಬ್ರವರಿ 15, 16, 17 3 ದಿನಗಳ ಕಾರ್ಯಕ್ರಮಗಳನ್ನು ಭಾಳ ಅದ್ಧೂರಿಯಾಗಿ